ರಾಜ್ಯ ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ಬೆಂಕಿ ಧಗಧಗಿಸ್ತಾ ಇದೆ. ನಮ್ಮಿಂದ 4 ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನೋ ಚರ್ಚೆ ಈಗ ನಡೀತಾ ಇದೆ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮಿಂದ 4 ಅಡ್ಡ ಮತದಾನ ಆಗಿದೆ ಅನ್ನೋ ಚರ್ಚೆ ನಡೀತಾ ಇದೆ. ವಿಜಯೇಂದ್ರ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. 63 ಶಾಸಕರ ಮೇಲೂ ಅನುಮಾನ ಪಡುವಂತಾಗಿದೆ. ನನ್ನ ಮೇಲೂ ಸೇರಿ ಎಲ್ಲರ ಮೇಲೂ ಕೂಡ ಡೌಟ್ ಬರ್ತಾ ಇದೆ ಎಂದಿದ್ದಾರೆ. ನಿನ್ನೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಪರಿಷತ್ ಚುನಾವಣೆಯ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ರಾಜ್ಯ ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ನಡೆದಿದ್ದು ಪ್ರಮುಖವಾಗಿ ಇದೇ ವಿಚಾರವನ್ನ ನಾನು ನಿನ್ನೆ ನಿತಿನ್ ನಬೀನ್ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದೀನಿ ಅಂತ ವಿಜೇಂದ್ರ ಹೇಳ್ಕೊಂಡಿದ್ದಾರೆ. ದೆಹಲಿಗೆ ನಾನು ಮತ್ತು ವಿಪಕ್ಷ ನಾಯಕ ಅಶೋಕ್ ಅವರು ಹೋಗ್ತಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ನಿನ್ನೆ ನಿತಿನ್ ನಬೀನ್ ಅವರಿಗೆ ಕರೆ ಮಾಡಿ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಪರಿಷತ್ ಚುನಾವಣೆಯಲ್ಲಿ ನಡೆದಂಥ ಅಡ್ಡ ಮತದಾನ, ಪಕ್ಷದ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದರೂ ಕೂಡ ಪಕ್ಷದವರೇ ಅಡ್ಡ ಮತದಾನ ಮಾಡಿರುವಂಥದ್ದು. ಹಾಗಾಗಿ ಇರುವಂತಹ 63 ಮಂದಿ ಬಿಜೆಪಿ ಶಾಸಕರ ಮೇಲೆ, ನನ್ನನ್ನೂ ಸೇರಿದಂತೆ ಎಲ್ಲ ಬಿಜೆಪಿಯ ಶಾಸಕರ ಮೇಲೆ ಅನುಮಾನ ಪಡುವಂತಾಗಿದೆ. ಯಾರೋ ಮಾಡಿದ ಕ್ರಾಸ್ ವೋಟಿಂಗ್ನಿಂದಾಗಿ ಈಗ ಎಲ್ಲರ ಮೇಲೂ ಡೌಟ್ ಪಡುವಂತಾಗಿದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ. ನಮ್ಮ ಶಾಸಕರುಗಳ ಅಡ್ಡ ಮತದಾನ ಆಗಿದೆ. ಕುಮಾರ್ ಬಂಗಾರಪ್ಪರು ನನ್ನ ಮಾತಾಡಿದ್ದಾರೆ ಸರ್. ಆಮೂಲಾಗ್ರ ಬದಲಾವಣೆ ಆದಾಗ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಸ್ಥಾನ ಯತ್ನಾಳಿಗೆ ಕೊಡಬೇಕು ಅನ್ನೋದು ಆಗ್ರಹ. ಯಾರಿಗೆ ಏನು ಉತ್ತರ ಕೊಡ್ತೀನಿ, ಯಾರು ಪಕ್ಷತೆ ಹೇಳಿಕೆ ಕೊಡ್ತಿದ್ದಾರೆ ಅವರವ್ರ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿ, ಅದರಲ್ಲಿ ನಿಂತ್ಕೊಳ್ಳಿ. ಶಾಸಕ ವಿಧಾನಸಭಾ ಚುನಾವಣೆ ಎಲ್ಲ ದೂರದ ಮಾಡ್ತೀವಿ. ZPTPನಲ್ಲಿ ನಿಂತು ಗೆದ್ದು ತೋರಿಸ್ತೀವಿ, ಆಮೇಲೆ ನಮ್ಮ ಅದ್ರ ಬಗ್ಗೆ ಮಾತನಾಡ್ತೀವಿ. ರೀತಿಯಲ್ಲಿ ಹೈಕಮಾಂಡ್ ಅವರು ಕೂಡ ಗರಂ ಆಗಿದ್ದಾರೆ ಸರ್. ಅದಕ್ಕೆ ಸಹಜ ರೀ. ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ಶಾಸಕರ ಗೆದ್ದಿದ್ದೇವೆ ಅಂತ ಹೇಳಿದರೆ ಇದಕ್ಕೆ ಪಕ್ಷದ ಆಶೀರ್ವಾದ ಇದೆ, ಕಾರ್ಯಕರ್ತರ ಪರಿಶ್ರಮ ಇದೆ. ಇವತ್ತು ಮತದಾರರು ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ನೋಡಿಕೊಂಡು ಓಟ್ ಕೊಟ್ಟಿರ್ತಾರೆ. ನಮ್ಮ ಯೋಗ್ಯತೆ ಒಂದು ಕಡೆ ಬದಿಗಿಡಿ, ಅದು ಇವೆಲ್ಲವೂ ಕೂಡ ಆಧಾರವಾಗಿ ಇಟ್ಕೊಂಡು ಜನ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಳ್ತಿದ್ದಾರೆ. ಹಾಗಾಗಿ ನಾನು ಈ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಯಾರು ಎಷ್ಟೇ ದೊಡ್ಡವರಾಗಿದ್ದು ಕೂಡ ಶಾಸಕರು ಗೌಪ್ಯ ಮತದಾನ ಆಗಿರುವ ಪರಿಣಾಮವಾಗಿ ನಾವೆಲ್ಲರೂ 63 ಶಾಸಕರನ್ನು ಕೂಡ ನನ್ನನ್ನು ಸೇರಿ ಇವತ್ತು ಅನುಮಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಕಾರ್ಯಕರ್ತರಿಗೆ ಅಘಾತವಾಗಿರ್ತಕ್ಕಂಥ ಪೆಟ್ಟು ಬಿದ್ದಿದೆ, ಅವ್ರು ನೋವಾಗಿದೆ. ಇದನ್ನು ಇನ್ನೇನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಇದು ಇತ್ಯರ್ಥ ಆಗಬೇಕು. ಯಾರು ಏನಾರ ಟೀಕೆ ಮಾಡಲಿ ನಾನು ತೀರ್ಮಾನದ ಬಗ್ಗೆ ನಾನು ಮಾನ್ಯ ಆರ್ ಅಶೋಕಲ್ಲಿ ಹೇಳ್ತೇನೆ. ಇವತ್ತು ದೂರವಾಣಿ ಕರೆ ಮಾಡ್ತೇನೆ. ಅವ್ರು ಬೆಳಗಾವಿನಲ್ಲಿದ್ದಾರೆ. ಬಹುಶಃ ಪ್ರತಕ್ಷಣ ಶಾಸಕ ಪಕ್ಷ ಸಭೆ ಕರಿಬೇಕು. ಅಲ್ಲೇ ಚರ್ಚೆ. ಇವತ್ತಿಂದ 100 ಕೋಟಿ ಆಮಿಷ ಹೊಟ್ಟಿದ್ದಾರೆ ನಮ್ಮ ಶಾಸಕರು. ಕುಮಾರಸ್ವಾಮಿ ಅವರ ಆರೋಪ. ಕುಮಾರಸ್ವಾಮಿ ಅವರು ಏನು ವಿಜೇಂದ್ರ ಅವರು ಆರ್ ಅಶೋಕ್ ಅವ್ರನ್ನ ಒತ್ತಾಯಿಸ್ತೀನಿ, ಶಾಸಕಾಂಗ ಪಕ್ಷದ ಸಭೆ ಕರೆಯೋದಕ್ಕೆ ಹೇಳ್ತೀನಿ ಅಂದಿದ್ದಾರೆ. ಈ ವಾರದಲ್ಲೇ ಸಭೆ ಕರೆದು ದ್ರೋಹ ಮಾಡಿದವರನ್ನ ಪತ್ತೆ ಮಾಡ್ತೀವಿ ಎಂದಿದ್ದಾರೆ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಪಕ್ಷದಿಂದ ಗೆದ್ದು ಮೋಸ ಮಾಡಿದ್ದಾರೆ. ರಾಷ್ಟ್ರೀಯ ಪಕ್ಷ ಇದ್ರೆ ನಾವು ಇವತ್ತು ಕಾರ್ಯಕರ್ತರಿಗೆ ನೋವಾಗಿದೆ. ಸಹಜವಾಗಿಯೇ ತರಾಟೆಗೆ ತೆಗೆದುಕೊಳ್ಳುತ್ತೆ, ಸಿಟ್ಟು ಮಾಡಿಕೊಳ್ಳುತ್ತೆ ಹೈಕಮಾಂಡ್. ಅದರಲ್ಲಿ ತಪ್ಪೇನೂ ಇಲ್ಲ. ನಾವು ರಾಷ್ಟ್ರೀಯ ಪಕ್ಷದ ಚಿಹ್ನೆ ಗೆದ್ದು ಬಂದಿದ್ದೀವಿ, ನಾವು MLAಗಳಾಗಿದ್ದೀವಿ. ಅದ್ರ ಪಕ್ಷಕ್ಕೆ MLA ಆಗಿದ್ಕೊಂಡು ಪಕ್ಷಕ್ಕೆ ದ್ರೋಹ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅಂಥವ್ರನ್ನ ಶಿಕ್ಷಿಸಬೇಕಲ್ಲ ಅಂತ ಹೇಳ್ತಾರೆ ವಿಜಯೇಂದ್ರ. ಆದರೆ ಅಷ್ಟು ಸುಲಭನ ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು ಅಂತ ಪತ್ತೆ ಹಚ್ಚೋದು ವಿಜಯೇಂದ್ರ ಅವರೇ? ಆಮೂಲಾಗ್ರ ಬದಲಾವಣೆ ಆದಾಗ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಸ್ಥಾನ ಯತ್ನಾಳಿಗೆ ಕೊಡಬೇಕು ಅನ್ನೋದು ಆಗ್ರಹ. ಯಾರಿಗೆ ಏನು ಉತ್ತರ ಕೊಡ್ತೀನಿ, ಯಾರು ಪಕ್ಷತೆ ಹೇಳಿಕೆ ಕೊಡ್ತಿದ್ದಾರೆ ಅವರವ್ರ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿ, ಅದರಲ್ಲಿ ನಿಂತ್ಕೊಳ್ಳಿ. ಶಾಸಕ ವಿಧಾನಸಭಾ ಚುನಾವಣೆ ಎಲ್ಲ ದೂರದ ಮಾಡ್ತೀವಿ. ZPTPನಲ್ಲಿ ನಿಂತು ಗೆದ್ದು ತೋರಿಸ್ತೀವಿ, ಆಮೇಲೆ ನಮ್ಮ ಅದ್ರ ಬಗ್ಗೆ ಮಾತನಾಡ್ತೀವಿ. ರೀತಿಯಲ್ಲಿ ಹೈಕಮಾಂಡ್ ಅವರು ಕೂಡ ಗರಂ ಆಗಿದ್ದಾರೆ ಸರ್. ಅದಕ್ಕೆ ಸಹಜ ರೀ. ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ಶಾಸಕರ ಗೆದ್ದಿದ್ದೇವೆ ಅಂತ ಹೇಳಿದರೆ ಇದಕ್ಕೆ ಪಕ್ಷದ ಆಶೀರ್ವಾದ ಇದೆ, ಕಾರ್ಯಕರ್ತರ ಪರಿಶ್ರಮ ಇದೆ. ಇವತ್ತು ಮತದಾರರು ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ನೋಡಿಕೊಂಡು ಓಟ್ ಕೊಟ್ಟಿರ್ತಾರೆ.
ನಮ್ಮ ಯೋಗ್ಯತೆ ಒಂದು ಕಡೆ ಬದಿಗಿಡಿ, ಅದು ಇವೆಲ್ಲವೂ ಕೂಡ ಆಧಾರವಾಗಿ ಇಟ್ಕೊಂಡು ಜನ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಳ್ತಿದ್ದಾರೆ. ಹಾಗಾಗಿ ನಾನು ಈ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಯಾರು ಎಷ್ಟೇ ದೊಡ್ಡವರಾಗಿದ್ದು ಕೂಡ ಶಾಸಕರು ಗೌಪ್ಯ ಮತದಾನ ಆಗಿರುವ ಪರಿಣಾಮವಾಗಿ ನಾವೆಲ್ಲರೂ 63 ಶಾಸಕರನ್ನು ಕೂಡ ನನ್ನನ್ನು ಸೇರಿ ಇವತ್ತು ಅನುಮಾನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಕಾರ್ಯಕರ್ತರಿಗೆ ಅಘಾತವಾಗಿರ್ತಕ್ಕಂಥ ಪೆಟ್ಟು ಬಿದ್ದಿದೆ, ಅವ್ರು ನೋವಾಗಿದೆ. ಇದನ್ನು ಇನ್ನೇನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಇದು ಇತ್ಯರ್ಥ ಆಗಬೇಕು.